ಎಲ್ಲರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಥಂಬ್ನೇಲ್ನಲ್ಲಿ ನಿಮ್ಮ ಪಾಸ್ ಆಗಿರ್ತಕ್ಕಂಥ ಅಥವಾ ಎಲಿಜಿಬಲ್ ಆಗಿರ್ತಕ್ಕಂಥ TET ಪ್ರಮಾಣ ಪತ್ರಗಳನ್ನು ಅಪ್ಡೇಟ್ ಮಾಡಿ ಅಂತ ಹೇಳಿದ್ದೀನಿ ನಾನು. ದ ರೀಸನ್ ಬಿಹೈಂಡ್ ಅಪ್ಡೇಟ್ ಮಾಡಿ ಅಂತಂದರೆ ಇಸ್ ನಥಿಂಗ್ ಬಟ್ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ಫೀವರ್ಸ್ ಬ್ಯಾಕ್ ಅವಾಗೆಲ್ಲ TET ಎಕ್ಸಾಮಲ್ಲಿ ಯಾರೆಲ್ಲ ಉತ್ತೀರ್ಣ ಆಗಿದ್ರು ಅವರಿಗೆಲ್ಲ ಆಫ್ಲೈನ್ ಮೋಡಲ್ಲಿ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡ್ತಾಯಿದ್ರು. ಅವಾಗೆಲ್ಲ ಏನಾಗಿತ್ತು, 7 ಇಯರ್ಸ್ಗೆ ಮಾತ್ರ ಟರ್ಮ್ ಇತ್ತು. ಅಂದರೆ ಅದರ ಮಾನ್ಯತೆ ಅಥವಾ ಅದರ ಅವಧಿ ಕೇವಲ 7 ವರ್ಷಗಳಿಗೆ ಮಾತ್ರ ಸೀಮಿತವಾಯಿತು. ಅದಾದ ಕೆಲವು ವರ್ಷಗಳ ನಂತರ ಏನಾಯಿತು, ಅದು ಲೈಫ್ ಟೈಮ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಜೀವಿತಾವಧಿಯವರೆಗೆ ಅದರ ಮಾನ್ಯತೆಯನ್ನು ನೀಡಲಾಗುತ್ತೆ. ಹಾಗಾಗಿ ತುಂಬ ಜನ ಏನು ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಲಾಸ್ಟ್ ಟರ್ಮು TET ಎಕ್ಸಾಮ್ ಆಗಿ ರಿಸಲ್ಟ್ ಬಂದಂಥ ಟೈಮಲ್ಲೂ ಹೇಳಿದ್ದೆ. ಲಿಂಕನ್ನು ಕೊಟ್ಟಿದ್ದಾರೆ ವೆಬ್ಸೈಟಲ್ಲಿ. ದಯಮಾಡಿ ಯಾರು ಮುಂಚೆ ಎಲ್ಲ TET ಎಕ್ಸಾಮ್ ಮಾಡಿಕೊಂಡು ನೀವು ಇನ್ನೂ ಹೊಸ ಪ್ರಮಾಣ ಪತ್ರವನ್ನು ತಗೊಂಡಿಲ್ವೋ, ಲೈಫ್ ಟೈಮ್ ಆದ ನಂತರದಲ್ಲಿ ಬೇಗ ತೊಗೊಬೇಡಿ. ಯಾಕಂದರೆ ಲಿಂಕು ಎಷ್ಟು ದಿನ ವೆಬ್ಸೈಟಲ್ಲಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಮ್ಟೈಮ್ಸ್ ಅದನ್ನು ರಿವೋಕ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು, ಹಾಗೆಲ್ಲ ಇರುತ್ತೆ. ಬಟ್ ಈಗ ಏನಾಗಿದೆ, ಕೆಲವೊಬ್ಬರು ತೊಗೊಂಡಿದ್ದಾರೆ, ಬಟ್ ಇನ್ನೂ ತುಂಬ ಜನ ತೊಗೊಂಡಿಲ್ಲ. ಹಾಗಾಗಿ ನನಗೆ ನವ್ ಆ್ಯಂಡ್ ದೆನ್ ಕಮೆಂಟ್ಸ್ ಬರ್ತಾ ಇರುತ್ತೆ, ಏನಾದರೂ ಅವಕಾಶ ಇದೆಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ 13ನೇ ತಾರೀಕು 1ನೇ ತಿಂಗಳು ಅಂದರೆ 2026 ಜನವರಿ 13ನೇ ತಾರೀಕು ಡಿಸೆಂಬರ್ಲಿ ನಡೆದಂಥ TET ಒಂದು ಪರೀಕ್ಷೆಗೆ ಸಂಬಂಧಪಟ್ಟಾಗಿ ರಿಸಲ್ಟನ್ನು ಬಿಟ್ಟಿದ್ರು. ನೋಡಿ, ಇಲ್ಲಿ ಏನು ಹೇಳಿದರೆ ಪ್ರಕಟಣೆಯಲ್ಲಿ, ದಯಮಾಡಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಿಡಿ. ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ನೀವು ಮತ್ತೊಂದು ಸಲ ಈಗ ಲೈಫ್ ಟೈಮ್ ವ್ಯಾಲಿಡಿಟಿ ಇರತಕ್ಕಂಥ ಪ್ರಮಾಣ ಪತ್ರವನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ, ಅದು ಹೇಳ್ತೀನಿ ನಾನು. ನೋಡಿ, ಪ್ರಕಟಣೆಯಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಫಲಿತಾಂಶವನ್ನು ಈಗಾಗಲೇ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು. ನೋಡಿ, ಇದೇ ವೆಬ್ಸೈಟು, ಏನು ತೊಂದರೆ ಇಲ್ಲ. ಡೈರೆಕ್ಟ್ ಲಿಂಕ್ ಓಪನ್ ಆಗ್ತಕ್ಕಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನಾನು. ನೀವು ಕ್ಲಿಕ್ ಮಾಡ್ತಂದ್ರೆ ಡೈರೆಕ್ಟ್ ಲಿಂಕ್ ಓಪನ್ ಆಗುತ್ತೆ, ನೀವಲ್ಲಿ ಚೆಕ್ ಮಾಡ್ಕೋಬೋದು. ಅರ್ಹತಾ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇಲ್ಲಿ ಒದಗಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದು ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಕೊಡ್ತು ಅಂತಂದರೆ ನಿಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ನ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಡಿಸೆಂಬರ್ನಲ್ಲಿ ನಡೆದಂಥ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಫಲಿತಾಂಶದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಆಮೇಲೆ ಭಾಳ ಪ್ರಮುಖವಾಗಿ ಮುಂಚೆ ಎಲ್ಲ ಇದಕ್ಕೆ ಅವಕಾಶ ಮಾಡಲಿಲ್ಲ. ಈ 2025ರಲ್ಲಿ ಏನು TET ಎಕ್ಸಾಮ್ ಕಂಡಕ್ಟ್ ಆಗಿ ರಿಸಲ್ಟ್ ಬಂತು, ನಿಮ್ಗೆ ಅವಾಗ ಹೇಳಿರ್ತಕ್ಕಂಥದ್ದು ಇದನ್ನು ನೋಡಿ. ಇಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನೋಡಿ 2014ರಿಂದ ಅರ್ಥ ಮಾಡ್ಕೊಳ್ಳಿ, 2014ರಿಂದ 2025ರ ತನಕ ನಡೆದಂಥ ಎಲ್ಲ TET ಪರೀಕ್ಷೆಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ನೋಡಿ. ಇನ್ನೊಂದು ಸಲ ಓದ್ಬಿಡ್ತೀನಿ ನಾನು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2014ರಿಂದ 2025ರ ತನಕ ನಡೆದಂಥ ಎಲ್ಲ TET ಪರೀಕ್ಷೆಗಳ ಅರ್ಹತಾ ಪ್ರಮಾಣ ಪತ್ರಗಳನ್ನು ಇದೇ ಲಿಂಕಿನಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಈ ಅರ್ಹತಾ ಪ್ರಮಾಣ ಪತ್ರವು ಅಭ್ಯರ್ಥಿಯ ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತದೆ ಎಂದು ತಿಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ 2014ರಿಂದ ನೀವು ಯಾರೆಲ್ಲ ಇನ್ ಕೇಸ್ TET ಎಕ್ಸಾಮಲ್ಲಿ ಎಲಿಜಿಬಲ್ ಆಗಿ ಅವಾಗೆಲ್ಲ ಮಾನ್ಯತೆ ಕಡಿಮೆ ಇರತಕ್ಕಂಥ ಪ್ರಮಾಣ ಪತ್ರವನ್ನು ಇಟ್ಕೊಂಡಿದ್ರಿ ಆಫ್ಲೈನ್ ಮೋಡಲ್ಲಿ, ಅವರು ದಯಮಾಡಿ ಸ್ಟಿಲ್ ಇನ್ನೂ ಅವಕಾಶ ಇದೆ. ಆ ಲಿಂಕು ವೆಬ್ಸೈಟ್ನಲ್ಲಿ ಹಾಗೆ ಇದೆ. ನೀವು ಹಳೆಯ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಕೊಟ್ಟು ಈಗ ಹೊಸ ನವೀನತೆ ಆಗಿರ್ತಕ್ಕಂಥ ಲೈಫ್ ಟೈಮ್ ಮಾನ್ಯತೆ ಹೊಂದಿರತಕ್ಕಂಥ ಒಂದು ಹೊಸ ಪ್ರಮಾಣ ಪತ್ರವನ್ನು ಈ ಕೂಡಲೇ ದಯಮಾಡಿ ನಿಮಗೆ ಎಷ್ಟು ಪ್ರಿಂಟ್ ಬೇಕೋ ಅಷ್ಟು ಪ್ರಿಂಟನ್ನು ತಗೊಂಡು ನೀವು ಸುರಕ್ಷಿತವಾಗಿ ಇಟ್ಕೊಳ್ಳಿ. ನಾನು ಆರಂಭದಲ್ಲಿ ಹೇಳಿದಾಗೆ ಪರಿಶೀಲನೆ ಟೈಮಲ್ಲಿ ಶಿಕ್ಷಕರ ನೇಮಕಾತಿ ಎಕ್ಸಾಮ್ ಮುಗಿದ ನಂತರದಲ್ಲಿ ನೀವು ಲಿಸ್ಟಲ್ಲಿ ನೇಮ್ಸ್ ಬಂತು ಅಂತಂದರೆ ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳಾಗಬಾರ್ದು, ಆಯಿತಾ? ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡ್ತು ಅಂದರೆ ನೋಡಿ, ಈ ಥರ ಒಂದು ನಿಮಗೆ ಒಂದು ಮೆನು ಓಪನ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ TET 2025 ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಅಂತ ಇಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೊಡಬೇಕು ನೀವು. ನೋಡಿ, ಲುಕ್ ಅಟ್ ದಟ್. ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟು ಸಬ್ಮಿಟ್ ಅಂತ ಕೊಡ್ತು ಅಂತಂದರೆ ನಿಮ್ಮ ಪ್ರಮಾಣ ಪತ್ರ ಅದು ಓಪನ್ ಆಗುತ್ತೆ. ನಾನು 2020-21 ಕೆಲವೊಂದು ನಂಬರ್ಸ್ ತೊಗೊಂಡು ಚೆಕ್ ಮಾಡಿ ನೋಡಿದೆ, ಓಪನ್ ಆಗ್ತಾ ಇದೆ, ಅದು ಬರ್ತಾ ಇದೆ ಪ್ರಮಾಣ ಪತ್ರ. ಹಾಗಾಗಿ ಸ್ಪೆಸಿಫಿಕ್ಕಾಗಿ ಅವರೇ ಮೆನ್ಷನ್ ಮಾಡಿರೋದ್ರಿಂದ 2014ರಿಂದ ಅಪ್ ಟು 2015 ಕಳೆದ ಬಾರಿ ನಡೆದಂಥ TET ಪರೀಕ್ಷೆವರೆಗೂ ಯಾರೆಲ್ಲ ಈ ಹೊಸ ಲೈಫ್ ಟೈಮ್ ಮಾನ್ಯತೆ ಇರತಕ್ಕಂಥ ಪ್ರಮಾಣ ಪತ್ರವನ್ನು ತಗೊಂಡಿಲ್ವೋ, ಉತ್ತೀರ್ಣರಾದವರು, ಅವರೆಲ್ಲರಿಗೂ ಸ್ಟಿಲ್ ಇನ್ನೂ ಅಪಾರ್ಚುನಿಟಿ ಇದೆ, ಅವಕಾಶ ಇದೆ. ದಯಮಾಡಿ ಈ ಕೂಡಲೇ ನೀವು ನಿಮ್ಮ ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಪ್ರಿಂಟ್ ತಗೊಂಡು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾನು ಅವೆಲ್ಲವನ್ನು ನೋಡಿಕೊಂಡು ಏನಾದರೂ ಮತ್ತೆ ಅದಕ್ಕೆ ನಿಮಗೆ ಕ್ಲಾರಿಟಿ ಕೊಡೋದಾದರೆ ಮತ್ತೊಂದು ವೀಡಿಯೋದಲ್ಲಿ ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಈ ಕಂಟೆಂಟ್ ಇಷ್ಟ ಆದರೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.